ಏನಾದ್ರೂ ಅವನ್ ಜೊತೆ ತಿರ್ಗಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾನ್ ಹೇಳದ್ ಕೇಳಿಯಪ್ಪ. ಹೋಯ್ ಮುಚ್ಚು, ಸಾಯಿಸ್ಬಿಡ್ತೀನಿ. ಇನ್ನೊಂದ್ಸಲ ಅವನ್ ಜೊತೆ ಏನಾದ್ರೂ ಮಾತಾಡಿದ್ರೆ ತಿರ್ಗಿದ್ರೆ ಸಾಯಿಸ್ಬಿಡ್ತೀನಿ. ಅದೇನು ಡ್ಯಾಡ್, ನೀವೇ ತಾನೇ ಹೇಳಿದ್ದು ಅವನ್ ಜೊತೆ ತಿರ್ಗೋ ಮದ್ವೆ ಮಾಡ್ಕೋ ಅಂತ. ಈಗ ಏನಾಯ್ತು? ಹೇಳಿದ್ದೆ ಕಣೆ, ಹೇಳಿದ್ದೆ. ದೀಪ ಉರಿವಾಗ್ಲೇ ಮನೆನ ಬೆಳಗಿಸ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ಆರೋಗಿರೋ ದೀಪ ಇರೋ ಆ ಮನೇಲಿ ಕುರುಡ್ರ ತರ ಯಾಕೆ ಬದುಕಬೇಕು ಅಂತ ಬೇಡ ಅಂತ ಇದ್ದೀನಿ. ಯಾಕೆ ಡ್ಯಾಡ್? ಯಾಕ? ಹುಚ್ಚು ಹುಡುಗಿ, ಅವಾಗ ಅವ್ರ ಹತ್ರ ದುಡ್ಡಿತ್ತು, ಈಗಿಲ್ಲ. ಆಗ ನಾನು MLA ಆಗ್ಬೇಕು ಅನ್ಕೊಂಡಿದ್ದೆ. ನಾನ್ ನಿನ್ನ ಮಹಾರಾಣಿ ತರ ನೋಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಈಗ ನೀನ್ ಏನಾದ್ರೂ ಅವನ್ನ ಮದ್ವೆ ಆದ್ರೆ ದೇವಸ್ಥಾನದಲ್ಲಿ ಅನ್ನದಾನ ಮಾಡೋ ತರ ಇಡೀ ಫ್ಯಾಮಿಲಿನೇ ನಾವು ನೋಡ್ಕೋಬೇಕಾಗತ್ತೆ. ಕೊನೆಗೆ ಅವನ್ ತಂಗಿ ಮದ್ವೆ ಕೂಡ ನಾವೇ ಮಾಡ್ಬೇಕಾಗತ್ತೆ. ಇದೆಲ್ಲ ಬೇಕಾ? ಈಗಿದೆಲ್ಲ ಬೇಕಾ ಹೇಳೋ? ಅವನ್ನ ಲವ್ ಮಾಡ್ತಿದ್ದೀನಿ ಡ್ಯಾಡ್. ಅಯ್ಯೋ ಹುಚ್ಚಿ, ದುಡ್ಡೇ ಇಲ್ದೇನೆ ಲವ್ ಎಂತದ್ದೆ? ನೀನು ಕೂಡ ಹೋಗಿ ಅವ್ರು ಬದುಕೋ ಜೋಪ್ಟಿಲ್ ಬದುಕ್ತೀಯ ಹೇಳು? ನನ್ನ ಮಾತು ಕೇಳಮ್ಮ. ನೀನು ಸಿಟಿಲ್ ಬೆಳೆದಿರೋ ಹುಡುಗಿ, ನೀನು ಅವನ್ನ ಮರೆತು ಬೇರೆ ಹುಡುಗನ್ ನೋಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನೋಡು, ನಮಗ್ ಬೇಕಾಗಿರೋದು ಧನಲಕ್ಷ್ಮಿ, ದರಿದ್ರ ಲಕ್ಷ್ಮಿ ಅಲ್ಲ. ಅಂದ್ರೆ ನಾಳೆ ಅವನ ಹತ್ರನೂ ದುಡ್ಡಿಲ್ಲ ಅಂದ್ರೆ ಇನ್ನೊಬ್ಬನ ಹತ್ರ ಹೋಗ್ಬೇಕಾ? ಎಲ್ರ ಜೊತೆನೂ ತಿರುಗ್ತೀನಿ ಅಂತ ಹೆಸರು ತಗೋಬೇಕಾ? ಹುಚ್ಚು ಬಾಯ್ನ, ಹುಚ್ಚುಚ್ಚಾಗಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಇಲ್ಲ ಆಗಲ್ಲ ಅಂತ ಮತ್ತೇನಾದ್ರೂ ಅವನ್ ಜೊತೆ ಸುತ್ತಿದ್ರೆ ನಿಮ್ಮಮ್ಮ ನಾನು ನೇಣಾಕೊಂಡು ಸಾಯ್ತೀವಿ. ಡ್ಯಾಡ್, ಆ ತರ ಹೇಳ್ತೀನಿ ಅನ್ಕೊಂಡಿದ್ಯಾ? ಅದ್ ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಅವನ್ ಜೊತೆ ಓಡಾಡೋದಿಕ್ಕೆ ನಾನಂತೂ ಬಿಡಲ್ಲ. ಅರ್ಥ ಆಯ್ತಾ? ಅಯ್ಯೋ ಕಂದ, ಬೇಜಾರ್ ಮಾಡ್ಕೋಬೇಡಿ. ನಿಮ್ಮಪ್ಪ ತುಂಬಾನೇ ಕೆಟ್ಟೋನಮ್ಮ. ನೀನ್ ಅವ್ರ ಮಾತನ್ನ ಕೇಳಿಲ್ಲ ಅಂದ್ರೆ ನಿನ್ನ ಮತ್ತೆ ಮಾಣಿಕ್ಯನ ಸಾಯಿಸ್ಬಿಡ್ತಾನೆ. ಆದ್ರೆ ಒಂದ್ ಮಾತು ಮಾತ್ರ ನಿಜ, ಆ ಮಾಣಿಕ್ಯ ನಿಜವಾಗ್ಲೂ ಮಾಣಿಕ್ಯನಮ್ಮ. ಹಲೋ. ಏನಾಯ್ತು ಜಾನು? ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇದೀಯಾ? ಏನ್ ಇಷ್ಟೊಂದು ಬದಲಾಗಿದ್ಯಾ? ಹಾ, ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಯಾಕೆ ನಿನ್ ಫೋನ್ ತೆಗಿಬೇಕು? ಅದೇನ್ ಜಾನು ಹಾಗೆ ಮಾತಾಡ್ತಾ ಇದೀಯಾ? ಇಷ್ಟ ದಿನ ನಾವು ಪ್ರೀತಿ ಮಾಡಿದ್ದು, ಓಡಾಡಿದ್ದು ಇದೆಲ್ಲ ಸುಳ್ಳ? ದಯವಿಟ್ಟು ಪ್ಲೀಸ್ ರಾತ್ರಿ ಹೊತ್ತು ಕಾಲ್ಸ್ ಆಗ್ಲಿ ಮೆಸೇಜಸ್ ಆಗ್ಲಿ ಮಾಡ್ಬೇಡ. ನೀನು ಬೇರೆ ಹುಡ್ಗಿನ್ ನೋಡ್ಕೊಳ್ಳೋದೇ ಬೆಟರ್. ಹಾಗಾದ್ರೆ ಅವತ್ತು ನಮ್ಮಿಬ್ರು ಮಧ್ಯೆ ನಡೆದಿದ್ದನ್ನ ನೀನ್ ಮರ್ತೋದ್ಯಾ? ಸೊಸೈಟಿಲಿ 10 ಜನರಲ್ಲಿ 6 ಜನ ಹೀಗೆ ಇರ್ತಾರೆ. ಆ 6 ಜನರಲ್ಲಿ ನನ್ನ ಒಬ್ಳು ಅನ್ಕೋ. ಎಲ್ಲರ ಜೊತೆ ನನ್ನ ಹೋಲ್ಸ್ಬೇಡ. ಅವ್ರ ಪ್ರೇಮ ಬೇರೆ, ನನ್ನ ಪ್ರೇಮ ಬೇರೆ. ನಾನು ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದೆ. ನೀನ್ ಈ ತರ ಮಾತಾಡ್ತಿರೋದು ತಪ್ಪು. ನೀನ್ ನನ್ನ ಫೋನ್ ರಿಸೀವ್ ಮಾಡದೆ ಬೇರೆಯವ್ರ ಹತ್ರ ಮಾತಾಡ್ತಿದ್ರು ನಾನು ನಿನ್ನ ಅನುಮಾನಿಸಲ್ಲ. ಯಾಕೆಂದ್ರೆ ನನ್ನ ಪ್ರೇಮದ ಮೇಲೆ ನನಗೆ ನಂಬಿಕೆ ಇದೆ. ದಯವಿಟ್ಟು ನನ್ನನ್ನು ಮರ್ತು ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ. ನೀನ್ ಏನಾದ್ರೂ ಹೇಳು, ನೀನಂದ್ರೆ ನನಗಿಷ್ಟ ಇಲ್ಲ. ಇನ್ನೊಂದ್ಸಲ ನನ್ ಕಾಲ್ ಮಾಡ್ಬೇಡ. ಗುಡ್ ಬೈ. ಹಾಯ್ ಜಾನು. ಹೋಗೋಣವಾ? ಲೆಟ್ಸ್ ಗೋ. ಏನ್ ಜಾನ್ವಿ, ದಿನ ದಿನ ನಿನ್ನ ಅಂದ ಜಾಸ್ತಿ ಆಗ್ತಾನೆ ಇದೆ. ಆಹಾ, ಅಷ್ಟೊಂದ್ ಹೊಗಳೋದೇನ್ ಬೇಕಾಗಿಲ್ಲ. ಅಂದಾಗೆ ನಿನ್ಗೊಂದು ವಿಷಯ ಹೇಳ್ಬೇಕು. ಹೇಳಿ. ಹೆಂಗೋ ನಮ್ಗೆ ಎಂಗೇಜ್ಮೆಂಟ್ ಆಗಿದೆಯಲ್ಲ? ಹೌದು. ಹೊರಡೋಣವಾ? ಏನೇ ನಾನು ಮಾಡಿದ ತಪ್ಪು? ಯಾಕೆ ನನ್ಗೆ ಮೋಸ ಮಾಡ್ದೆ? ಇದೆಲ್ಲ ನೋಡ್ತಿದ್ರೆ ನಂಗೆ ತಲೆ ಕೆಟ್ಟೋಗ್ತಾ ಇದೆ. ಆದ್ರೆ ನಿನ್ನನ್ ಯಾಕೆ ಸಾಯಿಸ್ಬೇಕು? ನಿನ್ನನ್ ತೊಳ್ಳ ಪ್ರೀತಿಸಿದಕ್ಕೆ ನಾನ್ ಸಾಯ್ಬೇಕು? ಯಾಕೆ ನನ್ನ ಸೈಕೋ ತರ ಟಾರ್ಚರ್ ಮಾಡ್ತಿದ್ಯಾ? ನಾನ್ ಸೈಕೋನಾ? ನೀನೇ ತಾನೇ ನನ್ನ ಹಿಂದೆ ಬಿದ್ದಿದ್ದು. ಎಣ್ಣೆ ಹೊಡಿಸ್ದೆ, ಆತರ ಪಡಿಸ್ದೆ, ತಪ್ಪು ಮಾಡಿಸ್ದೆ, ಕೊನೆಗೆ ಹುಚ್ಚಿಡ್ಸಿ ರೋಡ್ ಮೇಲೆ ಬಿಟ್ಟಿದ್ಯಾ. ರೋಡ್ ಮೇಲೆ ಬಿಟ್ಟಿರೋದು ನಾನಲ್ಲ, ನಿನ್ ಫ್ರೆಂಡ್ಸ್. ಮೊದ್ಲದನ್ನ ತಿಳ್ಕೊ. ಹೌದೇ, ಫ್ರೆಂಡ್ಸ್ ಸಹಾಯ ಮಾಡಕ್ ಹೋಗಿ ಆಸ್ತಿ ಕಳ್ಕೊಂಡೆ ನಿಜ. ಅದ್ರ ಜೊತೆ ನಿನ್ ಪ್ರೇಮನೂ ಹೋಯ್ತಲ್ಲೇ. ಎಲ್ರನ್ನೂ ಹುಚ್ಚಿನ ತರ ನಂಬ್ತೀನಿ ಕಣೆ ನಾನು. ಯಾಕೆ ನೀವು ಹುಡುಗಿರು ಸಿನ್ಸಿಯರ್ ಆಗಿ ಲವ್ ಮಾಡೋ ನಮ್ಮಂತ ಹುಡುಗರನ್ನ ಹೀಗ್ ಮಾಡ್ತೀರಾ? ಮನ್ಸನ್ ನೋಡ್ ಲವ್ ಮಾಡ್ತಿದ್ದೀರಾ, ಮನ್ಷನ್ ನೋಡ್ ಲವ್ ಮಾಡ್ತಿದ್ದೀರಾ, ಮನಿನ್ ನೋಡ್ ಲವ್ ಮಾಡ್ತಿದ್ದೀರಾ, ಏನ್ ನೋಡ್ ಲವ್ ಮಾಡ್ತಿದ್ದೀರಾ ಹೇಳೆ? ಆದ್ರೆ ನೀನ್ ಅಷ್ಟ್ ಮಾಡಿದ್ರು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಕಣೆ. ನೀನ್ ಎಷ್ಟೇ ಬೆದರ್ಸಿದ್ರು, ಏನೇ ಬೇಡ್ಕೊಂಡ್ರು ನಾನು ಅವನ್ನೇ ಮದ್ವೆ ಆಗೋದು. ಹೋಗು.